ಈಗಾಗಲೇ ಪಾದಯಾತ್ರೆಗಳು ಮತ್ತೇನೋ ಯಾತ್ರೆ ಧರ್ಮಸ್ಥಳ ಉಳಿಸ್ರಿ ಅಂತನ್ನುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದು ಸಹಿತ ಪ್ರೆಷರ್ ಹಾಕದ ಈ ಒಂದು ಏನಪ್ಪ ತನಿಖೆ ಮಾಡುತ್ತಿರೋ ಸಂಸ್ಥೆ ಮೇಲೆ. ಅದಕ್ಕೆ ಈಗ SIT ಅವರಿಗೆ ಮುಕ್ತ ಹಸ್ತವನ್ನು ಕೊಟ್ಟ. ಅವ್ರು ಮಾಡಲಿ, ಎನ್ಕ್ವೈರಿ ಮಾಡಲಿ, ತೆಗಿಲಿ, ಯಾರಾದ್ರೂ ಹುಡುಕಲಿ. ಈ ಎಲ್ಲ ಸಾವಂತೆ ಆಗಿದ್ದು ಸುಳ್ಳಲ್ಲ, ಇವುಗಳದ್ದೆಲ್ಲ ಇದು ಹಿಂದಿದ್ದವ್ರು ಯಾರು ಅನ್ನೋದು ಹುಡುಕ್ತೀವಿ. ಇದು ಇವತ್ತು ಭಾಳ ಮುಖ್ಯವಾದ ಕೆಲಸ. ಆ ಕೆಲಸ SIT ಮಾಡ್ಲಿಕ್ಕತ್ತದ. ಮೋಸ್ಟ್ಲಿ ಅದು ಸುತ್ತಮುತ್ತ ಎಲ್ಲೂ ಅದ ಅದು ಮಾಡ್ಲಿಕ್ಕತ್ತಾರೆ. ಅವ್ರು ಹೇಳಿಕ್ಕೆ ಆಗ್ತಾಯಿಲ್ಲೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯ ಒತ್ತಡ ಹೋಗದ ಎಲ್ಲ ಕಡೆಯಿಂದ 3 ಪಕ್ಷಗಳು ಅದಕ್ಕೆ ಸಪೋರ್ಟ್ ಆಗಿದ್ದಾರೆ ಅಂದ್ಕೊಳ್ಳ ಈ ಆಡಳಿತಶಾಹಿ ವರ್ಗದವ್ರು ಬಿಡಪ್ಪ ನಮಗೇನು ಮಾಡುವಂಥ ವಿಷಯಗಳು ಮೂಡುವುದರಿಂದಾಗೆ ಹಾಗೆ ಮುಂದೆ ಹೋಗ್ತಾ ಇದೆ. ಅದಕ್ಕಾಗಿ ಈ ಒಂದು ಏನಪ್ಪ ಅಂತಂದ್ರೆ ಇದಾದಂಥ ಅನ್ಯಾಯದ ಮೂಲ ಪುರುಷರು, ಮೂಲ ವ್ಯಕ್ತಿಗಳು ಯಾರು ಅನ್ನೋದು ಹುಡುಕೋದಕ್ಕೆ ಇನ್ನಷ್ಟೇ SITಗೆ ಅವಕಾಶ ಕೊಡೋದು ಸೂಕ್ತ. ಅವ್ರಿಗೆ ಹಸ್ತಕ್ಷೇಪ ಮಾಡೋಕ್ಕಿಂತಲೂ ಎನ್ಕರೇಜ್ ಮಾಡಲಿ ಹುಡುಕಲಿ ಅನ್ನುವಂಥ ಪ್ರಯತ್ನ ಮಾಡಿಸೋದು ಯೋಗ್ಯ ಅಂತ ಹೇಳ್ತಾ, ಜೊತೆಗೆ ದೂರದಾರು ಸಹ ಇನ್ನಷ್ಟು ದಿನ ನೀವು ಜಕ್ಕೊಂಡು ಹೋಗೋರಪ್ಪ, ಇದನ್ನು ನೀವು ಕೆಲಸ ಕೇಸ ಅಂತ ಇವತ್ತು ಕೇಳೋ ಪ್ರಸಂಗ ಬರ್ತಾಯಿದೆ. ನಿಧಾನಕ್ಕೆ ಅವ್ರು ಇನ್ನಷ್ಟು ನೆನಪು ಮಾಡಿಕೊಂಡು ಸತ್ಯ ಏನದ ತೋರಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡೋದು ಭಾಳ ಮುಖ್ಯ. ಇನ್ನಷ್ಟು ದಿನ ಡಿಲೇ ಆದಂಗೆ ಅದು ಕೆಟ್ಟು ಹೋಗಿಬಿಡ್ತದೆ, ವಿಷಯಾಂತರ ಆಗ್ತದೆ. ಇಲ್ಲಿ ಮತ್ತೆ ಅನ್ಯಾಯ ಮಾಡಿದವರು ಅಧರ್ಮೀಯರು ತಪ್ಪಿಸಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗ್ತಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗರಣೆ ವಂದನೆಗಳು.